ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸ್ವೀಟ್ ಪೊಟ್ಯಾಟೊ ಪಾಯಸ. ಬನ್ನಿ ಹೇಗೆ ಮಾಡೋದು ನೋಡೋಣ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕೋಬೇಕು. ಗ್ರೇಟ್ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊನ ಹಾಕೋಬೇಕು. ಅದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ಸಾಫ್ಟ್ ಮಾಯ್ಶ್ಚರ್ ಬರಬೇಕು ಆ್ಯಂಡ್ ಕಲರ್ ಚೇಂಜ್ ಆಗೋಬೇಕು. ಅಲ್ಲಿವರೆಗೂ ನಾವು ಅದನ್ನು ಸಾಫ್ಟ್ ಮಾಡ್ಕೋಬೇಕು. ಟೆನ್ ಟು 15 ಮಿನಿಟ್ಸ್ ಸಾಟ್ ಮಾಡ್ಕೋಬೇಕು. ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗಿದೆ ಮತ್ತು ಸ್ಮೆಲ್ ಕೂಡ ಚೇಂಜ್ ಆಗಿದೆ. ಒಂದು ಪಾತ್ರೆಗೆ 1/4 ಕಪ್ಪಷ್ಟು ಬೆಲ್ಲ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿಯೋಕ್ಕೆ ಬಿಡಬೇಕು. ಸ್ವೀಟು ತುಂಬ ಅವಶ್ಯಕತೆ ಬರೋಲ್ಲ ಸ್ವೀಟ್ ಪೊಟ್ಯಾಟೊ, ಯಾಕಂದರೆ ಅದು ತುಂಬ ಸ್ವೀಟ್ ಇರೋ ಕಾರಣಕ್ಕೆ ನಾನು 1 ಕಪ್ ಆಫ್ ಸ್ವೀಟ್ ಪೊಟ್ಯಾಟೊನ ಹಾಕಿರೋದು. ಹಾಗೆ 1/4 ಕಪ್ ಸ್ವೀಟ್ ಮೀನ್ಸ್ ಬೆಲ್ಲ ಸಾಕಾಗುತ್ತೆ. ಕುಕ್ಕಾಗಿರೋ ಸ್ವೀಟ್ ಪೊಟ್ಯಾಟೊಗೆ ಬೆಲ್ಲದ ಪಾನಕ ಹಾಕ್ಕೊಂಡು 5 ಮಿನಿಟ್ಸ್ ಅದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಹಾಫ್ ಗ್ಲಾಸ್ ಹಾಲು ಹಾಕ್ಕೋಬೇಕು ಮತ್ತು ಅದನ್ನು ಸಾಲ್ಟ್ ಮಾಡ್ಕೋಬೇಕು. ಥಿಕ್ ಟೆಕ್ಸ್ಚರ್ ಬರೋವರೆಗೂ 7 to 8 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಒಂದು ಕಡೆ ಅದು ಕುಕ್ ಆಗ್ತಿರೋದಂಗೆ ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಒಗ್ಗರಣೆ ಹಾಕೋಬೇಕು. ಪ್ಯಾನ್ ಬಿಸಿ ಆದಮೇಲೆ ಟೂ ಟೇಬಲ್ ಸ್ಪೂನ್ ಗೀ ಹಾಕೋಬೇಕು. ಕ್ಯಾಶ್ಯೂಸ್ ಮತ್ತು ಬಾದಾಮನ್ನ ಕಟ್ ಮಾಡಿಟ್ಕೊಂಡಿರೋದು ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿನ ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಅದು ಬೇಗ ಕುಕ್ ಆಗುತ್ತೆ. ಕ್ಯಾಶ್ಯೂಸ್ ಮತ್ತು ಬಾದಾಮ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟ್ ಇದನ್ನು ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ ಫ್ರೈ ಆಗ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ದ್ರಾಕ್ಷಿ ಹಾಕ್ಕೊಂಡು ಮತ್ತು ಸಾಲ್ಟ್ ಮಾಡ್ಕೋಬೇಕು. ನಾವು ಇಟ್ಸ್ ರೆಡಿ ಟು ಸರ್ವ್ ಸ್ವೀಟ್ ಪೊಟ್ಯಾಟೊ ಪಾಯಸ. ಒಂದು ಬೌಲಿಗೆ ಅದನ್ನು ಸರ್ವ್ ಮಾಡ್ಕೊಳ್ಳಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಎಂಜಾಯ್ ಯುವರ್ ಡೆಲಿಷಿಯಸ್ ಸ್ವೀಟ್ ಪೊಟ್ಯಾಟೊ ಪಾಯಸ. ಈ ಡೆಸರ್ಟಲ್ಲಿ 220 ಕ್ಯಾಲರೀಸ್ ಮತ್ತು 8 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಹೈ ಫೈಬರ್ ಡೆಸರ್ಟ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.